ನಮಸ್ಕಾರ ಸ್ನೇಹಿತರೆ, ಕಾಂತಾರ ಚಾಪ್ಟರ್ 1 ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸ್ತಾ ಇದೆ. ಪ್ರೇಕ್ಷಕರ ಮನಗೆದ್ದು ಭರ್ಜರಿ ಕಲೆಕ್ಷನ್ ಮಾಡ್ತಾ ಇದೆ. ಈ ಸಿನಿಮಾ ಮಾಡೋಕೆ ರಿಷಬ್ ಶೆಟ್ಟಿ ಎಷ್ಟು ಕಷ್ಟಪಟ್ಟಿದ್ದಾರೆ, ಎಷ್ಟು ಭಕ್ತಿಯಿಂದ ಮಾಡಿದ್ದಾರೆ ಅನ್ನೋದು ಸಿನಿಮಾ ನೋಡಿದ್ರೇನೆ ಗೊತ್ತಾಗುತ್ತೆ. ಬಟ್ ಕೆಲ ಹುಚ್ಚು ಪ್ರೇಕ್ಷಕರು ಲೈಕು ಕಮೆಂಟ್ಸಿಗಾಗಿ ಥಿಯೇಟರ್ನಲ್ಲಿ ಬ್ಯಾಡದ ಕೆಲಸವನ್ನ ಮಾಡ್ತಾ ಇದ್ದಾರೆ. ವೈರಲ್ ಆಗಬೇಕು, ನನಗೆ ಲೈಕು ಕಮೆಂಟ್ಸು ಬರಬೇಕು ಅಂತ ಕಾಂತಾರ ಸಿನಿಮಾ ನೋಡ್ತಾ ದೈವ ಬಂದ ಹಾಗೆ ನಟನೆ ಮಾಡ್ತಾ ಇದ್ದಾರೆ. ಅದರಂತೆ ಕೂಗ್ತಾ ಇದ್ದಾರೆ. ದೇವರ ವಿಷಯದಲ್ಲಿ ಹುಚ್ಚಾಟ ನಡೆಸ್ತಾ ಇದ್ದಾರೆ. ಇದು ಕಾಂತಾರ ಮೊದಲ ಸಿನಿಮಾ ಬಂದಾಗಲೂ ಹೀಗೆ ಆಗಿತ್ತು. ರಿಷಬ್ ಈ ಥರ ಮಾಡಬೇಡಿ, ದೈವಗಳಿಗೆ ಅವಮಾನ ಮಾಡಬೇಡಿ ಅಂತ ಹೇಳಿದ್ರು. ಇದ್ರ ಸಿನಿಮಾ ಥರ ನೋಡಿ ಅಂತ ಹೇಳಿದ್ರು. ಬಟ್ ಕಾಂತಾರ ಚಾಪ್ಟರ್ 1ನಲ್ಲೂ ಕೆಲ ಪ್ರೇಕ್ಷಕರು ಅದನ್ನು ರಿಪೀಟ್ ಮಾಡಿದ್ದು. ಕಾಂತಾರ ಸಿನಿಮಾದ ಮೇಲೆ ಕರಾವಳಿ ದೈವ ನರ್ತಕರು ಹಾಗೂ ದೈವಾರಾಧಕರು ತಿರುಗಿ ಬಿದ್ದಿದ್ದಾರೆ. ಇದು ದೈವದ ಮುಂದೆ ತೀರ್ಮಾನ ಆಗಲಿ ಅಂತ ದೈವಾರಾಧಕರು ದೇವರ ಮೊರೆ ಹೋಗೋಕೆ ನಿರ್ಧಾರ ಮಾಡಿದ್ದಾರೆ. ಹಾಗಿದ್ರೆ ಏನಿದು ಕಾಂತಾರ ಕಾಂಟ್ರವರ್ಸಿ ಅನ್ನೋದನ್ನು ನೋಡೋಣ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಕಾಂತಾರದಲ್ಲಿ ದೈವಗಳ ದರ್ಶನ ನೋಡಿ ಸಾಕಷ್ಟು ಪ್ರೇಕ್ಷಕರು ಮನಸೋತಿದ್ದಾರೆ. ಥಿಯೇಟರ್ನಲ್ಲೇ ಕೈ ಮುಗಿದು ಚಪ್ಪಲಿ ಬಿಟ್ಟು ಸಿನಿಮಾವನ್ನು ನೋಡಿದ್ದಾರೆ. ದೈವಗಳ ಶಕ್ತಿ ಏನು ಅನ್ನೋದು ಇಡೀ ಪ್ರಪಂಚಕ್ಕೆ ಈಗ ಗೊತ್ತಾಗಿದೆ. ಹಾಗಂತ ಕಾಂತಾರ ಬರೋ ಮುಂಚೆ ದೈವಗಳ ಶಕ್ತಿ ಕಮ್ಮಿ ಇತ್ತು ಅಂತ ಅಲ್ಲ. ಕರಾವಳಿಯಲ್ಲಿ ದೈವಗಳು ತನ್ನದೇ ಆದ ಶಕ್ತಿಯನ್ನು ಹೊಂದಿವೆ. ಸಾವಿರಾರು ವರ್ಷಗಳಿಂದ ದೈವದ ಸೇವೆ ಮಾಡಿಕೊಂಡು ಇಲ್ಲಿನ ಜನ ಇದ್ದಾರೆ. ಕಾಂತಾರದ ಮೂಲಕ ಕರ್ನಾಟಕದ ಕರಾವಳಿ ದೈವದ ಶಕ್ತಿ ಏನು ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತಾಗಿದೆ ಅಷ್ಟೇ. ಆದರೆ ಈಗ ಕಾಂತಾರ ಸಿನಿಮಾ ಕಾಂಟ್ರವರ್ಸಿಗೆ ಕಾರಣವಾಗಿದೆ. ಸಿನಿಮಾ 400 ಕೋಟಿಗೂ ಹೆಚ್ಚು ಗಳಿಕೆ ಕಂಡು ಮುನ್ನುಗ್ತಾ ಇದೆ. ಆದರೆ ಕೆಲ ಪ್ರೇಕ್ಷಕರ ಹುಚ್ಚಾಟದಿಂದ ಸಿನಿಮಾದ ಮೇಲೆ ದೈವಾರಾಧಕರು ಸಿಟ್ಟಾಗಿದ್ದಾರೆ. ಆರಂಭದಿಂದಲೂ ಸಾಕಷ್ಟು ಸಂಕಷ್ಟಗಳನ್ನು ಎದುರಿಸಿರುವ ರಿಷಬ್ರ ಈ ಸಿನಿಮಾಕ್ಕೆ ದೈವದ ಅಭಯ ಸಿಕ್ಕಿತ್ತು. ಸಿನಿಮಾಕ್ಕೆ ನನ್ನ ಅಭಯವಿದೆ ಅಂತ ನುಡಿದಿದ್ದ ದೈವ ಅದೇ ರೀತಿ ಸಂಕಷ್ಟಗಳಿಂದ ಪಾರು ಮಾಡಿ ಅಂದುಕೊಂಡ ಸಮಯಕ್ಕೆ ಥಿಯೇಟರ್ನಲ್ಲಿ ಬರುವಂತೆ ಮಾಡಿತ್ತು. ಆದರೆ ಸಿನಿಮಾ ರಿಲೀಸ್ ಆದಮೇಲೆ ಕೆಲವರಿಂದ ರಿಷಬ್ಗೆ ಸಂಕಟ ಎದುರಾಗಿದೆ. ಕೆಲವರು ಸಿನಿಮಾ ನೋಡಿ ದೈವ ಬಂದಂತೆ ಹುಚ್ಚಾಟವನ್ನು ನಡೆಸ್ತಾ ಇದ್ದಾರೆ. ಕಾಂತಾರ 1ನಲ್ಲಿ ದೈವದ ಆಚರಣೆ ಜಾಸ್ತಿನೇ ಇದೆ. ಇದಕ್ಕೂ ಮುಂಚೆ ಬಂದ ಕಾಂತಾರ ಬಂದಾಗಲೂ ಕೂಡ ರಿಷಬ್ರ ಕ್ಲೈಮ್ಯಾಕ್ಸ್ ನಟನೆಯ ಆ ಸೀನ್ ಜೊತೆಗೆ ಆ ಧ್ವನಿಯನ್ನು ಸಾಕಷ್ಟು ಮಂದಿ ಸೋಷಿಯಲ್ ಮೀಡಿಯಾದಲ್ಲಿ ಕಾಪಿ ಮಾಡಿದ್ರು. ಆಗಲೂ ಕೂಡ ಈ ರೀತಿ ಧ್ವನಿಯನ್ನು ಅನುಕರಣೆ ಮಾಡಬೇಡಿ ಅನ್ನೋ ಸಂದೇಶವನ್ನು ಕೂಡ ಕೊಡಲಾಗಿತ್ತು. ಆದ್ರೀಗ ಮತ್ತೊಮ್ಮೆ ಕಾಂತಾರ 1ರಲ್ಲಿ ದೈವ ನರ್ತಕರ ವೇಷ ಧರಿಸಿ ಥಿಯೇಟರ್ಗೆ ಬರೋದು ಮಾತ್ರವಲ್ಲ, ಸಿನಿಮಾ ನೋಡ್ತಾ ನನ್ನ ಮೇಲೆ ದೈವ ಬಂತು ಅನ್ನೋ ರೀತಿಯಲ್ಲಿ ಕೂಗಾಡುವ ಒಂದು ವಿಡಿಯೋಗಳು ವೈರಲ್ ಆಗ್ತಿದೆ. ಇದು ದೈವ ನರ್ತಕರು ಮತ್ತು ದೈವಾರಾಧಕರ ಕೆಂಗಣ್ಣಿಗೆ ಗುರಿಯಾಗಿದೆ. ನೋಡಿ, ಸಿನಿಮಾ ನೋಡೋಕ್ಕೂ ಯಾರ ಮೇಲೂ ಕೂಡ ದೈವ ಬರಲ್ಲ. ಅದಕ್ಕೆ ತನ್ನದೇ ಆದ ಆಚರಣೆ ಇದೆ, ಭಕ್ತಿ ಇದೆ, ಶಕ್ತಿ ಇದೆ. ರಿಷಬ್ ಕೂಡ ಈ ಸಿನಿಮಾ ಮಾಡೋಕ್ಕೆ ಮುಂಚೆ ದೈವಗಳಿಗೆ ಹಾಗೂ ಆ ಆಚರಣೆಗಳಿಗೆ ಯಾವುದೇ ತೊಂದರೆ ಆಗದಂತೆ ನಡೆದುಕೊಂಡಿದ್ರು. ತಮ್ಮಿಂದ ಕಳಂಕ ಬರದಂತೆ ಸಿನಿಮಾ ಮಾಡಿದ್ದಾರೆ. ದೈವದ ಆಶೀರ್ವಾದ ಇದ್ದಿದ್ದಕ್ಕೆ ಇವತ್ತು ಕಾಂತಾರ ಸಕ್ಸಸ್ ಆಗಿದೆ. ಒಂದು ವೇಳೆ ರಿಷಬ್ ತಪ್ಪು ಮಾಡಿದರೆ ಇವತ್ತು ಕಾಂತಾರ ಈ ಮಟ್ಟಿಗೆ ಹಿಟ್ ಆಗ್ತಿರಲಿಲ್ಲ ಅನ್ನೋದು ಕೂಡ ಒಂದು ವಿಷಯ. ಹೀಗಿರುವಾಗ ಥಿಯೇಟರ್ನಲ್ಲಿ ದೈವದ ವೇಷ ಹಾಕುವುದು, ದೈವ ಬಂದಂತೆ ಮಾಡೋದು ಎಷ್ಟು ಸರಿ, ನೀವೇ ಹೇಳಿ. ಕರಾವಳಿಯಲ್ಲಿ ದೈವ ನರ್ತಕರ ಮೇಲೆ ದೈವ ಬರಬೇಕಾದ್ರೆ ಅಲ್ಲಿರುವ ದೈವದ ಆಶೀರ್ವಾದ ಬೇಕಾಗುತ್ತೆ. ದೈವಗಳನ್ನು ಪ್ರತಿಷ್ಠಾಪನೆ ಮಾಡಿರುವ ಕಲ್ಲಿನಿಂದ ಸಿಂಗಾರದ ಹೂವನ್ನು ಕೊಟ್ಟು ನಂತರ ದೈವ ಅವರ ಮೇಲೆ ಬರುತ್ತೆ. ಹೀಗಿರುವಾಗ ನನಗೆ ಸಿನಿಮಾ ನೋಡ್ತಾ ದೈವ ಬಂತು ಅಂತ ಹುಚ್ಚಾಗಿ ಕುಣಿಯೋದು ಎಷ್ಟು ಸರಿ ಹೇಳಿ? ಅದಕ್ಕೆ ಒಂದು ಆಚರಣೆ ಇದೆ, ಅದಕ್ಕೆ ವಿಧಿವಿಧಾನಗಳಿವೆ. ಅದನ್ನು ಬಿಟ್ಕೊಂಡು ಈ ರೀತಿ ನನ್ನ ಮೇಲೆ ಥಿಯೇಟರ್ ಸಿನಿಮಾ ನೋಡೋಕ್ಕೂ ಯಾರ ಮೇಲೆ ದೈವ ಬರುತ್ತೆ? ನೀವು ಮಾಡೋ ಹುಚ್ಚುತನದಿಂದ ರಿಷಬ್ ಮೇಲೆ ಇದು ಎಫೆಕ್ಟ್ ಬೀಳುವಂತೆ ಮಾಡಿದೆ. ಸಿನಿಮಾ ರಿಲೀಸ್ ಆದಾಗ ಯಾರು ಕೂಡ ಕಾಂತಾರದ ಬಗ್ಗೆ ಏನು ಮಾತಾಡಿರಲಿಲ್ಲ.
ಆದರೆ ಪ್ರೇಕ್ಷಕರ ಹುಚ್ಚಾಟದ ನಂತರ ಕಾಂತಾರ ಸಿನಿಮಾದ ಮೇಲೆ ದೈವ ನರ್ತಕರು ಮತ್ತು ದೈವಾರಾಧಕರು ತಿರುಗಿ ಬಿದ್ದಿದ್ದಾರೆ. ಕಾಂತಾರ ಸಿನಿಮಾದಲ್ಲಿ ದೇವಾರಾಧನೆಯನ್ನು ಬಳಕೆ ಮಾಡಿರುವುದಕ್ಕೆ ಹಾಗೂ ಸಿನಿಮಾದಲ್ಲಿ ಪಂಜುರ್ಲಿ, ಗುಳಿಗ ಮತ್ತು ಪಿಲಿ ದೈವಗಳ ಬಳಕೆ ಮಾಡಿರುವುದಕ್ಕೆ, ದೈವದ ಆವೇಶ ಮತ್ತು ದೈವ ನರ್ತನದ ಬಳಕೆ ಮಾಡಿರುವುದಕ್ಕೆ ದೈವಾರಾಧಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ದೈವಾರಾಧಕರು ಸಿನಿಮಾದ ವಿರುದ್ಧ ದೈವ ಕ್ಷೇತ್ರದಲ್ಲಿ ದೂರು ನೀಡೋಕೆ ಮುಂದಾಗಿದ್ದಾರೆ. ದೈವದ ಅಪಹಾಸ್ಯ, ಅನುಕರಣೆ ಮಾಡುವವರ ವಿರುದ್ಧ ಸಾಮೂಹಿಕ ಪ್ರಾರ್ಥನೆಯನ್ನು ಸಲ್ಲಿಸಲಿದ್ದಾರೆ. ಮಂಗಳೂರಿನ ಹೊರವಲಯದ ಬಜಪೆ, ಪೆರಾರ, ಬ್ರಹ್ಮ ಬಲವಂಡಿ, ಪಿಲ್ಚಂಡಿ ದೈವಸ್ಥಾನಗಳಲ್ಲಿ ದೈವ ನರ್ತಕರು, ದೈವಾರಾಧಕರಿಂದ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಕೆ ಆಗಿದೆ. ದೈವದ ಎದುರು ಸಿನಿಮಾದ ಬಗ್ಗೆ ದೂರನ್ನು ಸಲ್ಲಿಸಲಾಗ್ತಾ ಇದೆ. ಹಾಗೆ ದೈವದ ಅನುಕರಣೆ, ಅಪಹಾಸ್ಯ, ವ್ಯಂಗ್ಯ ಮಾಡುವವರ ವಿರುದ್ಧವೂ ಕೂಡ ದೂರು ಸಲ್ಲಿಕೆ ಆಗಲಿದೆ. ದೈವದ ಬಳಿ ದೂರು ನೀಡುವುದು ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ನಡೆದುಕೊಂಡು ಬಂದ ಒಂದು ಪದ್ಧತಿಯಾಗಿದೆ. ಇನ್ನು ಈ ಒಂದು ಸಿನಿಮಾದ ಬಗ್ಗೆ ಸಾಕಷ್ಟು ಪೋಸ್ಟ್ಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಕಾಂತಾರ ಸಿನಿಮಾ ನೋಡಿ ದೈವದ ಅನುಕರಣೆ ಮಾಡುವುದು ತಪ್ಪು ಅಂತ ಹೇಳ್ತಾರೆ. ಆದರೆ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ದೈವದ ಅನುಕರಣೆ ಮಾಡಿದ್ದು ತಪ್ಪು ಅನಿಸಿಲ್ವಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಸಿನಿಮಾಗಳು ಹುಟ್ಟಿದ್ದು ಈಗ, ಆದರೆ ಸೂರ್ಯಚಂದ್ರರ ಹುಟ್ಟಿನಿಂದಲೂ ನಮ್ಮ ಹಿರಿಯರು ದೈವದ ಆರಾಧನೆ ಮಾಡುತ್ತಲೇ ಬರ್ತಾ ಇದ್ದಾರೆ. ಸಿನಿಮಾಗಳಿಂದ ದೈವದ ಆರಾಧನೆಗೆ ಮಹತ್ವ ಸಿಕ್ಕಿತೆ ಎಂಬುದು ಸುಳ್ಳು ಎಂದು ಕೆಲವರು ಪೋಸ್ಟನ್ನು ಹಾಕಿಕೊಂಡಿದ್ದಾರೆ. ಇನ್ನು ಕಾಂತಾರ ಸಿನಿಮಾ ದೈವದ ಹೆಸರಿನಲ್ಲಿ ಕೋಟಿ ಕೋಟಿ ಹಣ ಗಳಿಸಿತ್ತು, ಆದರೆ ಕೋಟ್ಯಾಂತರ ಭಕ್ತರ ಭಕ್ತಿ ಮಾರಾಟವಾಯಿತು ಅಂತ ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ರಿಷಬ್ ಶೆಟ್ಟಿ, ಹೊಂಬಾಳೆ ಫಿಲ್ಮ್ಸ್ ಕಾಂತಾರ ಚಾಪ್ಟರ್ 1 ಸಿನಿಮಾ ಬಿಡುಗಡೆ ಆದಾಗಲಿಂದಲೂ ದೈವದ ಅನುಕರಣೆ ಮಾಡಬೇಡಿ ಅಂತ ಹೇಳ್ತಲೇ ಮನವಿಯನ್ನು ಮಾಡ್ತಲೇ ಬರ್ತಾ ಇದೆ. ಆದರೆ ಸಿನಿಮಾ ನೋಡಲು ಹೋದವರು ತಮಾಷೆಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಬೇಕು, ವ್ಯೂಸ್ ಹೆಚ್ಚು ಬರಬೇಕು ಅನ್ನೋ ರೀತಿಯಲ್ಲಿ ಈ ರೀತಿ ಅನುಕರಣೆ ಮಾಡುತ್ತಾ ವಿಡಿಯೋವನ್ನು ಹರಿಬಿಡ್ತಾ ಇದ್ದಾರೆ. ನೀವು ಮಾಡೋ ತಪ್ಪಿನಿಂದ ಇಡೀ ಕಾಂತಾರ ತಂಡಕ್ಕೆ ಒಂದು ಕೆಟ್ಟ ಹೆಸರು ಅಂತಲೇ ಹೇಳ್ಬೋದು. ದೈವದ ಹೆಸರಲ್ಲಿ ಯಾರು ಕೂಡ ಆಟ ಆಡೋಕೆ ಹೋಗಬೇಡಿ. ನಮಸ್ಕಾರ.